ಬಾ ಎಂಬಲ್ಲಿ ಎನ್ನ ಭವವಳಿಯಿತ್ತಯ್ಯ, ಸಾ ಎಂಬಲ್ಲಿ ಸರ್ವಜ್ಞಾನಿಯಾದೆನು, ವಾ ಎಂದು ವಚಿಸುವರೆ ವಸ್ತು ಚೈತನ್ಯಾತ್ಮಕನಾದೆ. ಇಂತಿ ಬಸವಾಕ್ಷರತ್ರಯಗಳು ಎನ್ನ ಸರ್ವಾಂಗದಲ್ಲಿ ವ್ಯಾಪಿಸಿರುವುದ ಕಂಡು ನಾನು ನೀನು ಬಸವ 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 ಎನ್ನುತ್ತಿದ್ದೆವಯ್ಯ ಗುಹೇಶ್ವರ. ಈ ದಿನ ನಮ್ಮೆಲ್ಲರ ಅಂತರಂಗದಲ್ಲಿ ಆ ಮಾತೃತ್ವವನ್ನು ನೆಲೆಗೊಳಿಸಿ ಚಿರಂತನ ಸ್ಮರಣೀಯರಾದಂಥ ಶ್ರೀಮತಿ ರುದ್ರಮ್ಮ ತಾಯಿ ಅವರ ಸ್ಮರಣೋತ್ಸವ ಇದು. ಈ ಕಾರ್ಯಕ್ರಮದ ಸಾನ್ನಿಧ್ಯವನ್ನು ವಹಿಸಿರುವ ಸಿದ್ಧಗಂಗಾ ಕ್ಷೇತ್ರದ ಪರಮಪೂಜ್ಯ ಸಿದ್ಧಲಿಂಗ ಮಹಾಸ್ವಾಮಿಗಳೆಂಬ ದಿವ್ಯ ಜ್ಯೋತಿಯ ಕಿರಣಗಳಂತೆ ಈ ಸಮಾರಂಭವನ್ನೆಲ್ಲ ಆವರಿಸಿರ್ತಕ್ಕಂಥ ಎಲ್ಲ ಪರಮಪೂಜ್ಯ ಮಹಾಸನ್ನಿಧಿಯವರಿಗೆ ಎಲ್ಲರಿಗೂ ಸಾಷ್ಟಾಂಗ ನಮಸ್ಕಾರಗಳನ್ನು ಸಲ್ಲಿಸಿ, ಈ ಕಾರ್ಯಕ್ರಮಕ್ಕೆ ಸಾಕ್ಷಿಯಾಗಿರ್ತಕ್ಕಂಥ ಎಲ್ಲ ಬಂಧುಗಳಿಗೆ, ಅಭಿಮಾನಿಗಳಿಗೆ ಎಲ್ಲರಿಗೂ ಶರಣಾರ್ಥಿಗಳನ್ನು ಹೇಳಿ ಎರಡು ಮಾತನ್ನು ಹೇಳ್ತೇನೆ. ನಮ್ಮ ದೇಗುಲ ಮಠದ ಪರಮಪೂಜ್ಯ ಮಹಾಸ್ವಾಮಿಗಳವರು ರುದ್ರಮ್ಮ ತಾಯಿಯವರ ಬಗ್ಗೆ ತಮ್ಮ ಹೃದಯದ ಮಿಡಿತದ ಮಾತುಗಳನ್ನು ನಮ್ಮ ಜೊತೆಯಲ್ಲಿ ಹಂಚಿಕೊಂಡರು. ತಾಯಿಯವರು ಲಿಂಗೈಕ್ಯರಾಗಿದ್ದಾರೆ, ಅವರು ನಮ್ಮ ಕಣ್ಮುಂದೆ ಇಲ್ಲ ಅಂತ ಅನ್ನುವಂಥ ಒಂದು ಭಾವನೆ ನಮ್ಮೆಲ್ಲರಲ್ಲಿದೆ. ಆದರೆ ವಾಸ್ತವವಾಗಿ ಅರಳಿದ ಹೂವಿನ ಸುಗಂಧದಂತೆ ಅವರು ಎಲ್ಲೆಡೆ ವ್ಯಾಪಿಸಿದ್ದಾರೆ. ನಾವು ಹೂವನ್ನು ಕೈನಲ್ಲಿ ಹಿಡಿಯಬಹುದು, ಆದರೆ ಸುಗಂಧವನ್ನು ಹಿಡಿಯಲಿಕ್ಕಾಗೋದಿಲ್ಲ. ಅಕ್ಕಮಹಾದೇವಿ ತಾಯಿ ಹೇಳ್ತಾಳೆ, ಹೂವು ಮುಡಿಯಬಹುದಲ್ಲದೆ ಗಂಧವ ಮುಡಿಯಬಹುದೇ ಅಂತ. ರುದ್ರಮ್ಮ ತಾಯಿಯವರು ಒಂದು ದೇವ ಕುಸುಮ. ಅವರ ಸಂಸ್ಕಾರ, ಅವರು ನಮ್ಮ ಹೃದಯದಲ್ಲಿ ಬಿತ್ತಿದಂಥ ಬೆಳಕಿದೆಯಲ್ಲ, ಅದು ನಿರಂತರವಾಗಿ ಇರ್ತಕ್ಕಂಥ ಸುಗಂಧ. ಅಪ್ಪ ಬಸವಣ್ಣವರು ಒಂದು ಮಾತು ಹೇಳ್ತಾರೆ, ಎನಗೆ ಜನನವಾಯಿತೆಂಬರು ಎನಗೆ ಜನನವಿಲ್ಲವಯ್ಯ, ಎನಗೆ ಮರಣವಾಯಿತೆಂಬರು ಎನಗೆ ಮರಣವಿಲ್ಲವಯ್ಯ. ಜನನವಾದರೆ ಪಾದೋದಕ ಪ್ರಸಾದವ ಕೊಂಬೆ, ಮರಣವಾದರೆ ನಿಮ್ಮ ಶ್ರೀ ಚರಣದಲ್ಲಿರುವೆ. ಭಾವನ್ನದ ವೃಕ್ಷವು ಊರೊಳಗಿದ್ದರೂ ಅಡವಿಯೊಳಗಿದ್ದರೂ ಫಲ ಒಂದೇ ಕೂಡಲ ಸಂಗಮ ದೇವ ಅಂತ ಹೇಳ್ತಾರೆ. ಇಂಥ ಶರಣ ಹೃದಯ, ಆ ಶರಣ ಮಂಗಲದ ಬೆಳಕಿದೆಯಲ್ಲ, ಅದು ಶರೀರವನ್ನು ಧರಿಸದೇ ಇದ್ದರೂ ಸಹ ಅದು ಎಲ್ಲರಿಗೆ ಮಾರ್ಗದರ್ಶಿಯಾಗಿರ್ತಕ್ಕಂಥ ಮಹಾ ಬೆಳಗು, ಬೆಳಗಿನೊಳಗಣ ಬೆಳಗು, ಮಹಾ ಬೆಳಗು. ಅಂಥ ಮಹಾ ಬೆಳಗಿನ ಒಂದು ಔನ್ನತ್ಯವನ್ನು ತಲುಪಿ ನಮ್ಮೆಲ್ಲರ ಹೃದಯದಲ್ಲಿ ಚಿರಸ್ಥಾಯಿಯಾಗಿರ್ತಕ್ಕಂಥ ತಾಯಿ ರುದ್ರಮ್ಮನವರಿಗೆ ನಾವು ನಮ್ಮ ಅಭಿಮಾನದ ಕೃತಜ್ಞತೆಗಳನ್ನು ಸಲ್ಲಿಸುವಂಥದ್ದು. ಇಲ್ಲಿ ಸಂತಾಪ ಅಂತ ಅನ್ನೋದ್ರ ಅರ್ಥ ಇಷ್ಟೇ, ಅವರನ್ನು ಕಣ್ಣಿನಿಂದ ನೋಡುವ ಭಾಗ್ಯ ಕಳ್ಕೊಂಡ್ವಲ್ಲ ಅಂತ ಅಷ್ಟೇ. ಆದರೆ ಅವರನ್ನು ನೋಡಬೇಕಾದ್ರೆ ನಾವು ಬಿಳಿದಾಳೆ ಗ್ರಾಮಕ್ಕೆ ಹೋಗಬೇಕಾಗಿತ್ತು, ಅವರ ಮನೆಗೆ ಹೋಗಬೇಕಾಗಿತ್ತು. ಈಗ ಇಲ್ಲ, ನೆನೆದವರ ಮನದಲ್ಲಿಯೇ ಅವರು ಸದಾ ಇರ್ತಾರೆ. ಆ ಲೆಕ್ಕದಲ್ಲಿ ಇರುವಂಥ ಸನ್ನಿವೇಶದಲ್ಲಿ ನಾವೆಲ್ಲ ನಮ್ಮ ಹೃದಯದ ಕತ್ತಲೆಯ ಕೋಣೆಯಲ್ಲಿ ಆ ಮಹಾ ಬೆಳಕನ್ನು ಆವಾಹನೆ ಮಾಡಿ ಇಟ್ಟುಕೊಳ್ಳುವಂತಹ ಒಂದು ಸಮಾರಂಭ ಇದೆಯಲ್ಲ, ಇದು ಸ್ಮರಣೋತ್ಸವ. ಈ ಸಮಾರಂಭದಲ್ಲಿ ತಾಯಿಯವರಿಗೆ ನಾವು ಕೇಳ್ಕೊಳ್ಬೇಕಾದಿಷ್ಟೇ, ನಿಮ್ಮಿಂದ ನಾವು ಏನನ್ನು ಕಲ್ತಿದ್ದೇವೆ ಅದು ನಮ್ಮಲ್ಲಿ ಚಿರಸ್ಥಾಯಿಯಾಗಿರಲಿ, ನಿಮ್ಮ ಮಾರ್ಗದಲ್ಲಿ ನಡೆಯುವಂತಹ ಅವಕಾಶ ನಮಗಿರಲಿ, ನಮ್ಮನ್ನು ಕೈ ಹಿಡಿದು ನಡೆಸುವಂಥ ರೀತಿಯಲ್ಲಿ ನಿಮ್ಮ ಸಂಕಲ್ಪ ನಮ್ಮ ರಕ್ಷಣೆಯಾಗಿ ಸದಾ ಇರಲಿ ಅಂತ ಅನ್ನುವಂಥ ಒಂದು ಹೃದಯಾಳದ ಮಾತುಗಳನ್ನು ಹಂಚಿಕೊಳ್ತಕ್ಕಂಥ, ಅವರಿಗೆ ಸಮರ್ಪಣೆ ಮಾಡ್ತಕ್ಕಂಥ ಇದು ಕಾರ್ಯಕ್ರಮ. ಗಣಾರಾಧನೆ, ಶಿವಗಣ ಆರಾಧನೆ. ಗಣ ಅಂದರೆ ಸಮೂಹ, ಎಲ್ಲರೂ ಒಟ್ಟು ಸೇರಿ ಆ ದಿವ್ಯ ಚೇತನವನ್ನು ನೆನೆಸ್ಕೊಳ್ಳೋದಿದೆಯಲ್ಲ, ಇದು ಗಣಾರಾಧನೆ. ಗಣಾರಾಧನೆಗೆ ಸ್ಫೂರ್ತಿ ಕೊಡ್ತಕ್ಕಂಥದ್ದು ಅವರ ಜೊತೆಯಲ್ಲಿ ಕಳೆದಂತಹ ನೆನಪುಗಳ ಒಂದೊಂದು ಅಂಶವನ್ನು ನಾವು ಜೀವನದಲ್ಲಿ ಇಟ್ಟುಕೊಳ್ಳುವಂಥದ್ದಿದೆಯಲ್ಲ, ಅವರ ಸದ್ಗುಣಗಳನ್ನು ನಿರಂತರವಾಗಿ ನೆನೆಸೋದಿದೆಯಲ್ಲ, ಇದು ಗುಣಾರಾಧನೆ. ಇವೆರಡನ್ನು ನಾವು ಜೋಡಿಸಿ ರುದ್ರಮ್ಮ ತಾಯಿಯವರಿಗೆ ಅವರ ಬೆಳಕಿನಲ್ಲಿ, ಅವರ ಸನಿಹದಲ್ಲಿ, ಅವರ ಸುತ್ತಮುತ್ತ ಅವರ ಸಾಧಕರಾಗಿ, ಅವರ ಬಾಲ್ಯದಿಂದ ಅವರನ್ನು ನೋಡಿ ಬೆಳೆದಂಥ ಎಲ್ಲ ಬಂಧು ಬಳಗದವರು ತಮ್ಮ ಹೃದಯದ ಭಾವನೆಗಳನ್ನು ಅವರಿಗೆ ಅರ್ಪಿಸಿ
ನಮ್ಮ ಹೃದಯದಲ್ಲಿ ನೀವು ಚಿರಸ್ಥಾಯಿಯಾಗಿರಿ ಅಂತ ಕೇಳಿಕೊಳ್ಳುವಂತಹ ಈ ಪುಣ್ಯಮಯ ಸನ್ನಿವೇಶದಲ್ಲಿ ನಾವೆಲ್ಲ ಸೇರಿದ್ದೇವೆ. ಹೌದು, ಶರೀರವನ್ನು ಧರಿಸಿದ ಮೇಲೆ ಶರೀರ ಬಿಟ್ಟು ಹೋಗಬೇಕು. ಆದರೆ ತನ್ನ ಸಾಧನೆಯಲ್ಲಿ ಪರಿಪೂರ್ಣತೆಯ ಬೆಳಕಾಗಿರ್ತಕ್ಕಂಥ ತಾಯಿಯವರನ್ನು ನಾವು ಬೇರೆ ರೀತಿಯಿಂದ ನೋಡಲಿಕ್ಕಾಗೋದಿಲ್ಲ. ಹೀಗಾಗಿ ನಮ್ಮೆಲ್ಲರ ಹೃನ್ಮಂದಿರದಲ್ಲಿ ಸಂಸ್ಕಾರ ರೂಪದಲ್ಲಿ ಸದಾ ನೆಲೆಸಿ ಅಂತ ಹೇಳಿ ಅವರನ್ನು ಕೇಳಿಕೊಳ್ಳುವಂಥ ಈ ಕಾರ್ಯಕ್ರಮದಲ್ಲಿ ನಾವು ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ಕೆಲವು ಮಾತುಗಳನ್ನು ತಮಗೆ ಹೇಳಬೇಕು. ಆ ಮಾತುಗಳನ್ನು ಈಗ ತಮ್ಮ ಮುಂದೆ ಇಟ್ಟಿದ್ದೇನೆ. ನಮ್ಮೆಲ್ಲರ ಮನಸ್ಸು ಮೌನ ಧ್ಯಾನದಲ್ಲಿ ಆ ತಾಯಿಯವರ ಸಂಸ್ಕಾರದ ಜೊತೆಯಲ್ಲಿ ಬೆರೆತುಕೊಳ್ಳಲಿ ಅಂತ ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ.